ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡಾಕ್ತೀರಿ ಅವರು ಚಲೋ ಇದ್ದೀರಂತ ಅನ್ಕೊಳತ್ತೀನಿ. ಸೊ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ, ಅದಕ್ಕೆ ನಾನು ಬ್ಯಾಕ್ ಪ್ಯಾಕ್ ಮಾಡ್ತಾ ಇದ್ದೆ. ದಿಸ್ ಇಸ್ ಮೈ ಫಸ್ಟ್ ಫ್ಲೈಟ್, ನನ್ನ ಲೈಫಲ್ಲೇ ಫಸ್ಟ್ ಫ್ಲೈಟು. ಸೊ ನನಗೆ ಸಖತ್ ಖುಷಿ ಆಗ್ತಿದೆ. ಸೊ ಡೆಫಿನೆಟ್ಲಿ ನಾವಿಬ್ರಂತೂ ಹೋಗತ್ತಿಲ್ಲ. ಸೊ ಯಾರೆಲ್ಲ ಬರ್ತಾರಂತ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ವಿಡಿಯೋದಾಗ ಬರ್ತಾರವರು. ಸೊ ಅದಕ್ಕೆ ಬ್ಯಾಗು ಪ್ಯಾಕು ಮಾಡ್ತಾ ಇದ್ದೆ. ಬ್ಯಾಗ್ ಎಲ್ಲ ರೆಡಿ ಮಾಡಿ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಅಲ್ಲಿ ಸ್ವಲ್ಪ ಕೆಲಸ ಐತಿ, ಅದನ್ನ ಮುಗಿಸ್ಕೊಂಡು ಬಂದು ಒಂಚೂರು ಲಾಗಿನ್ ಆಗಿ ಡೆಫಿನೆಟ್ಲಿ ಫನ್ ಆಗಿರುತ್ತೆ ಈ ಟ್ರಿಪ್ಪು. ನೋಡ್ತಾ ಇರಿ. ನೀವು ಇನ್ ಕೇಸ್ ಏನಾದರೂ ಎಲ್ಲಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಯೂಸ್ ಆಗುತ್ತೆ. ಲೈಕ್ ನನ್ನ ಸಾಧ್ಯವಾದಷ್ಟು ಹೇಳ್ತೀನಿ ಎಲ್ಲ ಇನ್ಫಾರ್ಮೇಷನ್, ಲೈಕ್ ಹೆಂಗೆ ಹೋದ್ವಿ, ಎಷ್ಟೆಲ್ಲ ಖರ್ಚಾಯಿತು, ಲೈಕ್ ಎಲ್ಲಾನು ಆಲ್ಮೋಸ್ಟ್ ನನಗೆ ತಿಳ್ಕೊಂಡು ನಾನು ಹೇಳ್ತೀನಿ. ನಾವು ನಮ್ಮ ಯಜಮಾನ್ರು ಫ್ರೆಂಡ್ಸ್ ಎಲ್ಲ ಹೋಗಿದ್ರು. ಸೊ ಅವ್ರ ಸಜೆಷನ್ ಮೇಲೆ ಹೋಗ್ತಾ ಇದ್ವಿ. ಮತ್ತು ನಮ್ಮ ಜಿಜು ಅವರು ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿದರು, ಸಿಕ್ಕಾಪಟ್ಟೆ ನೋಡ್ಕೊಂಡಿದ್ದಾರೆ. ಸೊ ಅವ್ರ ಗೈಡೆನ್ಸ್ ಮೇಲೇ ಇವಾಗ ಹೋಗ್ತಾ ಇರೋದು. ಸೊ ನನಗೂ ಎಷ್ಟು ಆಗುತ್ತೆ ಅಷ್ಟು ತಿಳ್ಕೊಂಡು ನಾನು ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ ಅಂತ, ಹೆಂಗೆ ಹೋಗ್ತೀವಿ, ಏನು ಮಾಡ್ತೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಡೊಮೆಸ್ಟಿಕ್ ಹೋಗ್ತಾ ಇದೀವ, ಇಂಟರ್ನ್ಯಾಷನಲ್ ಹೋಗ್ತಾ ಇದೀವ ಅಂತ ಎಲ್ಲ ಹೇಳ್ತೀನಂತ. ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಡನ್ ವಿತ್ ಪ್ಯಾಕಿಂಗ್. ಸೊ ಇವಾಗ ಬ್ಯಾಗ್ ಎಲ್ಲ ರೆಡಿ ಆಯಿತು. ಇವಾಗ ನಾವು ಹೊರಗಡೆ ಹೋಗೋ ಟೈಮ್. ಬ್ಯಾಗ್ನ ಕ್ಲೋಸ್ ಮಾಡಿಬಿಟ್ಟು ಹೊರಗಡೆ ಹೋಗಿ ಬರೋಣಂತ. ಸೊ ಸೊ ಎಕ್ಸೈಟೆಡ್. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಯಾರೆಲ್ಲ ಹೊಸದಾಗಿ ನೋಡಾಕ್ತೀರಿ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯಜಮಾನ್ರದ್ದು ಬ್ಯಾಗು. ಸೊ 2 ಬ್ಯಾಗು ರೆಡಿ ಇದೆ. ಕೇಕ್ ಕಟ್ ಮಾಡ್ಸಕ್ಕಂತ ಬಂದಿದ್ದೆ. ನಿಂದು 2 ಕಟ್ ಆಗಿದೆ. ತೋರಿಸು ನಿಂದು 2 ಕಟ್ಟು. ಶೋಮಿ ಯಾಸ್ ತೋರಿಸು ನಿಂದು. ಹಿಂಗೆ ಮಾಡ. ಈ ಥರ ಆಗಿದೆ. ಇವರೇ ಕರ್ಕೊಂಡ್ ಬಂದಿರೋದು. ಚಲೋ ಆಗಿತ್ತಲ್ರಿ? ಸೊ ಅಲ್ಲಿ ಶಿಲ್ಪ ಮಾಡಿಸ್ಕೊತಾ ಇದ್ದಾಳು. ಹೇರ್ ಕಟ್ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ರೆಡಿಯಾಗಿ 6 ಗಂಟೆಗೆ ಹೊರಡಬೇಕು. ನನ್ನ ಫ್ರೆಂಡ್ನ ಭೇಟಿಯಾಗಿ ಹೋಗೋಣ ಅಂತ ಟ್ರಿಪ್ ಹೋಗೋಕ್ಕಿಂತ ಮುಂಚೆ. ಸೊ ಅಲ್ಲಿ ಗೊತ್ತಿಲ್ಲ, ಹೇಳಿಲ್ಲ, ಇದ್ದಾಳೋ ಎಲ್ಲ ಗೊತ್ತಿಲ್ಲ ಪಿ ಜಿಲಿ. ಸೊ ಬನ್ನಿ ಹೋಗೋಣ. ಸೇ ಹಾಯ್. ಹಾಯ್. ಕೆಲಸ ಮಾಡಂದರೆ ಏನೋ ನೋಡ್ಕೊಂಡು ಕೂತಿದ್ದಾಳು. ಸೊ ಬಿಫೋರ್ ಗೋಯಿಂಗ್ ಟು ಟ್ರಿಪ್ ಐ ಕೇಮ್ ಟು ಮೀಟ್ ಹರ್. ಮುಖ ಮುಚ್ಕೊಂತಿಲ್ಲೇ ತೆಗಿ. ಚಲೋನ ಐತಿ. ಸರಿ ಆಯ್ತು. ಇವಾಗ ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. ಇನ್ನೊಂದು ಕಾರ್ ಮುಂದೆ ಇದೆ, ಇನ್ನೊಂದು ಕ್ಯಾಬಲ್ಲಿ ಇದ್ದಾರೆ. ಯಾರಿದ್ದಾರೆ ಅಂತ ನಾನು ನೋಡಲಿಲ್ಲ. ಬೇಗ ಬ್ಯಾಗ್ ಎಲ್ಲ ಪ್ಯಾಕ್ ಎತ್ಬಿಟ್ಟು ಓಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅವರು ಇನ್ನೊಂದು ಕಾರಲ್ಲಿರೋರು ಆಲ್ರೆಡಿ ರೀಚ್ ಆಗಿದ್ದಾರೆ. ಇವಾಗ ನಾವು ಅವರೇ ಫಸ್ಟ್ ಹೋಗಿದ್ದರು. ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಏರ್ಪೋರ್ಟ್ನ. ಇವಾಗ ಹೋಗ್ತಾ ಇದ್ದೀವಿ. ಇನ್ನೊಂದು 2 ಮಿನಿಟ್ಸ್. ಓ ಮೈ ಗಾಡ್, ಏನಿದ್ದು ಬ್ಯಾಗ್ಗಳು ಅಲ್ಲಿದ್ದಾರೆ. ನೋಡಿ
ಎಷ್ಟು ಬ್ಯಾಗ್ಗಳು ನಮ್ಮ ಇವನು ಇರ್ಲಿಲ್ಲ ಲಿಸ್ಟ್ ಒಳಗ. ಮಂಜಪ್ಪಣ್ಣ ಸರ್ಪ್ರೈಸ್. ಶಿಲ್ಪಾಗ್ ನೀವು ಸರ್ಪ್ರೈಸ್ ಕೊಟ್ರ, ಮಂಜು ನಾವು ಸರ್ಪ್ರೈಸ್ ಕೊಡಾತನಲ್ರಿ. ಬರಲ್ಲ 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 ಅನ್ಕೊಂಡು ಲಾಸ್ಟ್ ಅಲ್ಲಿ ನಮಗ್ ಗೊತ್ತೇ ಇಲ್ಲಲ್ರಿ. ಅಲ್ಲ ಈಗ ಸರ್ಪ್ರೈಸ್ ಕೊಟ್ಟಿರೋದು 1 ವೀಕ್ ಮುಂಚೆ ಹೇಳಿದ್ದು. ನಮ್ ಜೀಜಿ ಅವ್ರು ಹೇಳ್ಬೇಡ ಅಂತ ಹೇಳಿದ್ರು. ಸೊ ಇವಾಗ ಗೊತ್ತಾಗಿ, ಬಟ್ ಇವ್ನು ಎಲ್ಲಾರ್ಗು ಸರ್ಪ್ರೈಸ್ ಕೊಡ್ತಿದ್ದಾನು. ನಮ್ಮೆಲ್ಲ ಚೆಕ್ ಇನ್ ಆಯ್ತು. ಹಿಷಮ್ ಒಬ್ಬಕಿನೇ ಬಿಟ್ಟು ಬಂದಿದೆಲ್ಲ ಪಾಪ. ಇದೆಲ್ಲ ಐತಿಲ್ಲ ಮೆಗಾ ಒಳ್ಳಕ್ಕೆ ಐಶ್ವರ್ಯ ಆಹಾರ ಉಳಿಸ್ತೀರಿ. ಗಾಬರಿ ಶೇಡ್ಸ್ ಅಲ್ಲಿ ನನಗೆ ಗೊತ್ತಾಗಲಿಲ್ಲ. ಇಲ್ಲಿ ಬ್ಯಾಗ್ ವೇಟ್ ಚೆಕ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಬ್ಯಾಗ್ ವೇಟ್ ಚೆಕ್ ಮಾಡ್ತಾರೆ, ಮತ್ತು ಪಾಸ್ಪೋರ್ಟ್ ಚೆಕ್ ಮಾಡ್ತಾರೆ, ಮತ್ತು ಟಿಕೆಟ್ನ ತೋರಿಸ್ಬೇಕು. ರಿಟರ್ನ್ ಟಿಕೆಟ್ ಮತ್ತು ಬೋರ್ಡಿಂಗ್ ಟಿಕೆಟು ಅದು ನೋಡಿಬಿಟ್ಟು ಒಂದು ಇಲ್ಲೂ ಸ್ಟಿಕ್ಕರ್